ನಮಸ್ಕಾರ. ಈ ಕಲಿಯುಗದಲ್ಲಿ ಮನುಷ್ಯ ಯಾವ ರೀತಿ ಇರ್ತಾನೆ ಅಂದ್ರೆ, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಇರುತ್ತೆ. ಸೂರ್ಯ ಮತ್ತು ಇತರೆ ಗ್ರಹಗಳು ಬೇರೊಂದು ದೊಡ್ಡದಾದ ಗ್ರಹದ ಸುತ್ತ ಸುತ್ತುತ್ತಾ ಇರುತ್ತೆ. ಅದೇ ರೀತಿ ಮನುಷ್ಯ ಹಣ, ಆಸ್ತಿ, ಅಧಿಕಾರ, ಹೆಣ್ಣು, ಹಣ್ಣು, ಮಣ್ಣು ಇವುಗಳ ಸುತ್ತ ಸದಾ ಸುತ್ತುತ್ತಾನೇ ಇರ್ತಾನೆ. ಹಣ, ಆಸ್ತಿ ಮಾಡ್ಬೇಕು ಅನ್ನೋ ಆಲೋಚನೆಯಲ್ಲಿ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂಧು, ಬಳಗ, ಸ್ನೇಹಿತರು ಎಲ್ಲವನ್ನು ಮರಿತಾನೆ. ಅವನು ಹೋಗ್ತಾ ಇರೋದು ಸರಿನಾ ತಪ್ಪಾ ಅಂತ ಕೂಡ ಯೋಚನೆ ಮಾಡಲ್ಲ. ಅವನು ಹೋಗ್ತಾ ಇರೋ ದಾರಿ ಅಧರ್ಮವಾಗಿದ್ರೂ ಲೆಕ್ಕ ಮಾಡಲ್ಲ. ಹಣ, ಆಸ್ತಿ ಮಾಡ್ಬೇಕು, ಅದೊಂದಷ್ಟೇ ಅವನ ಟಾರ್ಗೆಟ್. ಅವನಿಗಿಂತ ಕೆಳಮಟ್ಟದಲ್ಲಿರೋ ವ್ಯಕ್ತಿಗಳನ್ನ, ಸ್ನೇಹಿತರನ್ನ ಕೀಳಾಗಿ ನೋಡೋದಕ್ಕೆ ಶುರು ಮಾಡ್ತಾನೆ. ನನ್ನ ಮುಂದೆ ಇವರೆಷ್ಟು ಅನ್ನೋ ಅಹಂನ ತೋರಿಸ್ತಾನೆ. ಕೊನೆಗೆ ಅವರ ಅವಶ್ಯಕತೆ ಇವನಿಗೆ ಬಿದ್ದಾಗ ಆ ಕೆಳಮಟ್ಟದಲ್ಲಿರೋ ವ್ಯಕ್ತಿಗಳನ್ನೇ ಉಪಯೋಗಿಸ್ಕೊಂಡು ಕೆಲಸ ಮುಗಿದ ನಂತರ ಅವರಿಂದ ಇವನೇ ದೂರ ಆಗ್ತಾನೆ. ಅವನಂತೆ ಸಮಾನವಾಗಿರೋ ವ್ಯಕ್ತಿಗಳನ್ನ ಸ್ನೇಹಿತರನ್ನಾಗಿ ಇಟ್ಕೊಂಡಿರ್ತಾನೆ. ಅವನಿಗಿಂತ ಇನ್ನೂ ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿರೋ ವ್ಯಕ್ತಿಗಳನ್ನ ಫ್ರೆಂಡ್ಸ್ ಮಾಡ್ಕೋಬೇಕು ಅಂತ ನೋಡ್ತಾ ಇರ್ತಾನೆ. ಅವನ ಜೊತೆ ಇರೋರು ಹೇಗಿದ್ರು ಪರವಾಗಿಲ್ಲ, ಕ್ಯಾರೆಕ್ಟರ್ ಇಲ್ಲದೆ ಇದ್ರು ಪರವಾಗಿಲ್ಲ, ಅವರು ಕಚಡಗಳಾಗಿದ್ರು ಪರವಾಗಿಲ್ಲ, ಕೊನೆಗೆ ತಲೆ ಹಿಡಿಯೋರಾಗಿದ್ರು ಪರವಾಗಿಲ್ಲ, ಅಂಥವ್ರನ್ನು ಮಾತ್ರ ಬಿಟ್ಕೊಡಲ್ಲ. ಯಾಕಂದ್ರೆ ಅವರ ಹತ್ರ ದುಡ್ಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಾಳ್ಮೆಯಿಂದ ಸಹಿಸ್ಕೊಳ್ತಾನೆ, ಅಡ್ಜಸ್ಟ್ ಮಾಡ್ಕೊಳ್ತಾನೆ. ಅದೇ ಬಡವನಾಗಿದ್ದು ಅವನ ಹತ್ರ ದುಡ್ಡಿಲ್ಲದೆ ಇದ್ರು ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಇರೋ ವ್ಯಕ್ತಿನ ಬೇಕು ಅಂತಲ್ಲ ಅವನ ಮೇಲೆ ಯಾವುದೋ ಒಂದು ನೆಪ ಉಟ್ಬಿಟ್ಟು ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಬೇರೆ ಫ್ರೆಂಡ್ಸ್ ಜೊತೆ ಹೇಳ್ಕೊಂಡು ಅಂತ ವ್ಯಕ್ತಿನ ದೂರ ಮಾಡ್ಕೊಳ್ತಾರೆ. ಒಂದು ಸಲ ಫ್ರೆಂಡ್ಶಿಪ್ ಅಂತ ಶುರುವಾದ್ಮೇಲೆ ಏನೇ ಆಗ್ಲಿ, ಎಂತಹ ಪರಿಸ್ಥಿತಿನೇ ಬಂದ್ರು ಯಾವುದೇ ಕಾರಣಕ್ಕೂ ಫ್ರೆಂಡ್ಶಿಪ್ ಅನ್ನು ಮಾತ್ರ ಬಿಟ್ಕೊಡ್ಬಾರ್ದು. ಕೆಲವು ಸಂದರ್ಭಗಳಲ್ಲಿ ಸ್ನೇಹಿತನಲ್ಲಿ ಸಣ್ಣ ಸಣ್ಣ ಬಲಹೀನತೆಗಳು ಕಂಡು ಬರ್ತವೆ, ಅದು ಸಹಜ. ಅದನ್ನು ಹೇಳಿ ತಿದ್ದಿ ಸರಿಪಡಿಸಬೇಕು. ಅವನು ನಿಜವಾಗ್ಲೂ ಸ್ನೇಹಿತನಾಗಿರೋದಕ್ಕೆ ಯೋಗ್ಯವಾಗಿರೋ ವ್ಯಕ್ತಿ ಅಂತ ಅರ್ಥ. ಅದು ಬಿಟ್ಬಿಟ್ಟು ಸಣ್ಣ ಸಣ್ಣ ಕಾರಣಕ್ಕೆ ಫ್ರೆಂಡ್ಸನ್ನ ದೂರ ಮಾಡಿಕೊಂಡು ಫ್ರೆಂಡ್ಶಿಪ್ ಅನ್ನ ಬಿಟ್ಕೊಡ್ತಾರಲ್ಲ, ಅದನ್ನ ಫ್ರೆಂಡ್ಶಿಪ್ ಅನ್ನಲ್ಲ. ದುಡ್ಡು ಯಾವತ್ತೂ ಶಾಶ್ವತ ಅಲ್ಲ. ಕೆಲವ್ರ ಜೀವನ ಚೆನ್ನಾಗಿರುತ್ತೆ, ಕೆಲವ್ರ ಜೀವನ ಕಷ್ಟಕರವಾಗಿರುತ್ತೆ. ಚೆನ್ನಾಗಿರೋರು ಕಷ್ಟದಲ್ಲಿರೋ ವ್ಯಕ್ತಿಗಳನ್ನ ನೋಡಿ ಯಾವತ್ತೂ ಕೀಳಾಗಿ ನೋಡಬಾರ್ದು. ಯಾವುದು ಕಾರಣ ಇಲ್ಲದೆ ನಡೆಯಲ್ಲ. ಪ್ರತಿಯೊಂದು ಆ ಭಗವಂತ ಆಡಿಸೋ ಆಟ. ನಾವು ಇಲ್ಲಿ ಪ್ರೇಕ್ಷಕರು ಮಾತ್ರ ಅಷ್ಟೇ. ಎಲ್ಲ ನಡೆಸೋನು ಆ ಭಗವಂತ ಅನ್ನೋದನ್ನು ಮಾತ್ರ ಮರಿಬೇಡಿ. ಅವರವರ ಕರ್ಮಕ್ಕೆ ಅನುಸಾರವಾಗಿ ಭಗವಂತ ಯಾರ ಜೀವನ ಹೇಗಿಟ್ಟಿರ್ಬೇಕು ಅನ್ನೋದು ಡಿಸೈಡ್ ಮಾಡಿ ಅದೇ ರೀತಿ ಇಟ್ಟಿರ್ತಾನೆ. ಒಂದು ನೆನಪಿಟ್ಕೊಳ್ಳಿ, ನಮ್ಮ ಹತ್ರ ಹಣ ಇದ್ರೆ ಯಾರು ಬೇಕಾದ್ರೂ ನಮ್ಮ ಜೊತೆ ಬಂದು ಫ್ರೆಂಡ್ಸ್ ಆಗಿರ್ತಾರೆ. ಆದ್ರೆ ಹಣ, ಆಸ್ತಿ ಇಲ್ಲದೆ ಇದ್ರೂ ಗುಣ ನೋಡಿ ನಮ್ಮ ಜೊತೆ ಸಾಯೋವರೆಗೂ ಜೀವನ ಪೂರ್ತಿ ಇರ್ತಾರಲ್ಲ, ಅವರು ನಿಜವಾಗ್ಲೂ ಫ್ರೆಂಡ್ಸ್ ಆಗಿರೋದಕ್ಕೆ ಯೋಗ್ಯರು. ಉಳಿದವರೆಲ್ಲ ಫ್ರೆಂಡ್ಸ್ ಅಂತ ಹೇಳ್ಕೊಳ್ಳೋದಕ್ಕೆ ನಾಲಾಯಕ್ಕು. ಅವರ ಅವಶ್ಯಕತೆ ನಮ್ಗೆ ಇಲ್ಲ ಅಂತಾನೆ ಆ ಭಗವಂತ ಅಂತಹ ವ್ಯಕ್ತಿಗಳನ್ನು ನಮ್ಮಿಂದ ದೂರ ಮಾಡೋದು. ಯಾರೇ ಆಗಿರ್ಲಿ, ಅವ್ರಿಗೆ ಎಂತಹ ವ್ಯಕ್ತಿನೇ ಆಗಿರ್ಲಿ, ಏನೇ ಓದಿರ್ಲಿ, ಅವ್ರ ಹತ್ರ ಕೋಟಿಗಟ್ಲ ಹಣ ಎಷ್ಟೇ ಇರ್ಲಿ, ಅವ್ರ ಹತ್ರ ಸಂಸ್ಕಾರ ಅನ್ನೋದು ಒಂದಿರಲ್ವೋ ಅಂತವ್ರು ಯಾವತ್ತೋ ಒಂದಿನ ಕೆಳಗ್ ಬೀಳೋದು ಗ್ಯಾರಂಟಿ. ಅದೇ ಹಣ, ಆಸ್ತಿ ಇಲ್ಲದೆ ಇದ್ರು, ಬಡವನಾಗಿದ್ರು ಅವನ ಹತ್ರ ಒಳ್ಳೆ ಗುಣ, ನಡತೆ, ಸಂಸ್ಕಾರ ಇರುತ್ತೋ ಅಂತಹವ್ರನ್ನ ದೇವ್ರು ಸದಾ ನೋಡ್ತಾ ಇರ್ತಾನೆ. ಕೆಟ್ಟ ದಾರಿಗೆ ಹೋಗ್ದಂಗೆ ಸದಾ ಕೈ ಹಿಡಿತಾ ಕಾಪಾಡ್ತಾನೇ ಇರ್ತಾನೆ. ಮನುಷ್ಯನಲ್ಲಿ ಸಂಸ್ಕಾರ ಅನ್ನೋದು ಒಂದಿದ್ರೆ ಸಾಕು. ಅದು ಯಾವತ್ತಿದ್ರೂ ಮನುಷ್ಯನ ತಲೆ ಎತ್ತಿ ನೋಡೋ ಹಾಗೆ ಮಾಡುತ್ತೆ. ಹಣ, ಆಸ್ತಿ ಇದೆ ಅನ್ನೋ ಅಹಂನಿಂದ ಬಲಹೀನವಾಗಿರೋ ವ್ಯಕ್ತಿಗಳ ಮೇಲೆ ದರ್ಪ ಮತ್ತು ದೌರ್ಜನ್ಯವನ್ನು ಮಾಡಬಾರ್ದು. ಹಣ, ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ. ಭಗವಂತ ಅನ್ಕೊಂಡ್ರೆ ಎಲ್ಲ ಉಲ್ಟಾ ಮಾಡಿಬಿಡ್ತಾನೆ. ಸ್ವಲ್ಪನಾದ್ರೂ ಮಾನವೀಯತೆಯಿಂದ ಇದ್ದು ಮನುಷ್ಯನನ್ನು ಮನುಷ್ಯನಾಗಿ ನೋಡುತ್ತಾ ನೀನು ಒಬ್ಬ ಮಾನವೀಯತೆ ಇರೋ ವ್ಯಕ್ತಿ ಅಂತ ಬದುಕೋದಕ್ಕೆ ಪ್ರಯತ್ನ ಮಾಡು. ನಿನ್ನ ಜೀವನ ಸಾರ್ಥಕ ಆಗುತ್ತೆ.